ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್. ಫಸ್ಟ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ. ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಇಂಡಿಯನ್ ಆರ್ಮಿಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಇವಾಗ ಸಲಕ್ಕೆ ಆರಂಭವಾಗಿದೆ. SLC 12th 8ನೇ ತರಗತಿ ಪಾಸ್ ಆದವರಿಗೆ GD ಮತ್ತು ಸ್ಟೋರ್ ಕೀಪರು ಟೆಕ್ನಿಕಲ್ ಹುದ್ದೆ ಅರ್ಜಿ ಕರೆದಿದ್ದಾರೆ ಹಾಗೂ ಟ್ರೇಡ್ಮನ್ ಹುದ್ದೆ ಕೂಡ ಅರ್ಜಿ ಕರೆದಿದ್ದಾರೆ. SLC 8th ಮತ್ತು ಡಿಗ್ರಿ PUC ಯಾರು ಪಾಸ್ ಆಗಿದ್ರು ಅವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇವಾಗ ಆನ್ಲೈನ್ ಮೂಲಕ ಅರ್ಜಿ ಆರಂಭವಾಗಿದೆ. ಈ ವಿಡಿಯೋದಲ್ಲಿ ಈ ವಿಡಿಯೋದ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಒಂದು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಂಗ ನೋಟಿಫಿಕೇಶನ್ ಬರ್ತವೆ. ಹೊಸ ಉದ್ಯೋಗ ಮಾಹಿತಿಗಳು ದೊರೆಯುತ್ತದೆ. ಇವಾಗ ಇನ್ನೂರಿಗೆ ಮಾಹಿತಿ ನೋಡೋಣ. ಫ್ರೆಂಡ್ಸ್, ಇದು ಇಂಡಿಯನ್ ಆರ್ಮಿದ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಇವಾಗ ಅರ್ಜಿ ಆರಂಭವಾಗಿದೆ. ಇಲ್ಲಿ ಮಾಹಿತಿಯನ್ನು ಕೂಡ ನೋಡ್ಕೊಂಡು ಬರೋಣ. ಇವರೇ ಈ ರೀತಿ ಕೊಟ್ಟಿದ್ದಾರೆ. ಇಂಡಿಯನ್ ಆರ್ಮಿ ರಿಕ್ವೈರ್ಮೆಂಟ್ 2026 ಅಪ್ಲೈ ಆನ್ಲೈನ್ ವೇರಿಯಸ್ ಪೋಸ್ಟ್ ಅಗ್ನಿವೀರ ಹುದ್ದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಅಗ್ನಿವೀರ ಹುದ್ದೆಗಳಿವೆ. ಇದು ಇಂಡಿಯನ್ ಆರ್ಮಿ ನೇಮಕಾತಿಯಿಂದ ಬಂದಿರತಕ್ಕಂಥ 2026 ಹೊಸ ನೇಮಕಾತಿ ಆಗಿದೆ. 8th ಮತ್ತು 10th ಹಾಗೂ PUC ಪಾಸ್ ಆಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ವಯೋಮಿತಿ ಕೂಡ ಕೊಟ್ಟಿದ್ದಾರೆ ಎಷ್ಟಿದೆ ಅಂತ. ಇಲ್ಲಿ ನೋಡಿ, ಎಲೆಕ್ಟ್ರಿಸ್ ಮತ್ತು ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಕೊಟ್ಟಿದ್ದಾರೆ. ಹುದ್ದೆಗಳು ಬಂದು ವೇರಿಯಸ್ ಪೋಸ್ಟ್ ಕೊಟ್ಟಿದ್ದಾರೆ. ಲೊಕೇಶನ್ ಆಲ್ ಇಂಡಿಯಾ ತುಂಬಿರ್ತಕ್ಕಂಥ ನೇಮಕಾತಿ ಆಗಿರುತ್ತದೆ. ಅಗ್ನಿವೀರ ಹುದ್ದೆಗಳು. ಇದು ಅಗ್ನಿವೀರ ಇಂಡಿಯನ್ ಆರ್ಮಿ ಇರ್ತಕ್ಕಂಥ ಅಗ್ನಿವೀರ ಹುದ್ದೆಗಳಾಗಿವೆ. ಈ ಹುದ್ದೆಗೆ ಸ್ಯಾಲರಿ 21,000 ರಿಂದ 40,000 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತದೆ. ಇನ್ನು ಇಂಡಿಯನ್ ಆರ್ಮಿ ರಿಕ್ವೈರ್ಮೆಂಟ್ 2026 ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಇಲ್ಲಿ ಆಮೇಲೆ ಎಜುಕೇಶನ್ ಕಲಿಕೆ ಕೊಟ್ಟಿದ್ದಾರೆ. ಅಂದ್ರೆ ಈ ಹುದ್ದೆಗೆ 8ನೇ ತರಗತಿ 10ನೇ ತರಗತಿ 12ನೇ ತರಗತಿ ಪಾಸ್ ಅವರು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಪೋಸ್ಟ್ ನೇಮ್ ಮತ್ತು ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅಗ್ನಿವೀರ GD ಅಂದ್ರೆ ಜನರಲ್ ಡ್ಯೂಟಿ ಹುದ್ದೆಗಳಿಗೆ SLC ಪಾಸ್ ಅವರು ಅಪ್ಲೈ ಮಾಡಬಹುದು. ಅದೇ ರೀತಿ ಅಗ್ನಿವೀರ ಟೆಕ್ನಿಕಲ್ ಹುದ್ದೆಗಳಿಗೆ 10th ಮತ್ತು 12th ಆಗಿರಬೇಕು, ಅವರು ಅಪ್ಲೈ ಮಾಡಬಹುದು. ಅದೇ ರೀತಿ ಅಗ್ನಿವೀರ ಕ್ಲರ್ಕ್ ಸ್ಟೋರ್ ಕೀಪರು ಟೆಕ್ನಿಕಲ್ ಅವರಿಗೆ 12th ಇದ್ದರೆ ಅಪ್ಲೈ ಮಾಡಬಹುದು. ಅದೇ ರೀತಿ ಅಗ್ನಿವೀರ ಟ್ರೇಡ್ಮನ್ ಹುದ್ದೆಗಳಿಗೆ ಆಲ್ ಆರ್ಮ್ಸ್ ಕೊಟ್ಟಿದ್ದಾರೆ. 8th ಮತ್ತು 10th ಇದ್ದರನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ವಯೋಮಿತಿ ಕೊಟ್ಟಿರ್ತಾರೆ. ಆಸ್ ಪರ್ ಜಾಯಿನ್ ಇಂಡಿಯನ್ ಆರ್ಮಿ ರಿಕ್ರೂಟ್ಮೆಂಟ್ ನೇಮಕಾತಿ ಪ್ರಕಾರ ಏಜ್ ಎಷ್ಟಂದ್ರೆ 17 ರಿಂದ 22 ಇರಬೇಕು. ಅದು 1/1/2026 ಅಂತ ಕೊಟ್ಟಿದ್ದಾರೆ. ನಿಮ್ಮ ಏಜ್ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು. ಇಲ್ಲಿ ಅದೇ ರೀತಿ ವಯೋಮಿತಿ ಕೂಡ ಕೊಟ್ಟಿರ್ತಾರೆ. ಅದು ಆಸ್ ಪರ್ ಆರ್ಮಿ ರೂಲ್ಸ್ ಪ್ರಕಾರ ಇರುತ್ತದೆ. ಇನ್ನು ಈ ಹುದ್ದೆಗೆ ಅಪ್ಲಿಕೇಶನ್ ಫೀಸ್ ಬಂದು ಆಲ್ ಕ್ಯಾಂಡಿಡೇಟ್ಗೆ 250 ರೂಪಾಯಿ ಇರುತ್ತದೆ. ಮೇಡ ಪೇಮೆಂಟ್ ಆನ್ಲೈನ್ ಮೂಲಕ ಅಪ್ಲೈ ಮಾಡಬಹುದು. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಅದರಲ್ಲಿ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಇಂಟರ್ವ್ಯೂ ಮೂಲಕ ಸೆಲೆಕ್ಟ್ ಮಾಡ್ತಾ ಅಂತ ಕೊಟ್ಟಿದ್ದಾರೆ. ಫಿಸಿಕಲ್ ಕೂಡ ಇರ್ತದೆ ಇದಕ್ಕೆ. ಇಲ್ಲಿ ಅವರು ಡೇಟ್ ಕೊಟ್ಟಿದ್ದಾರೆ ಯಾವಾಗ ಇದು ಓಪನ್ ಆಗಿದೆ ಅಂತ ನೋಡಿ. ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದಾರೆ. ಸ್ಟಾರ್ಟ್ ಡೇಟ್ ಬಂದು ಅಪ್ಲೈ 13/2/2026 ರಿಸಲ್ಟ್ ಆರಂಭವಾಗಿದೆ. ಲಾಸ್ಟ್ ಡೇಟ್ 1 ಏಪ್ರಿಲ್ 2026 ಆಗಿದೆ. ಎಷ್ಟು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಡೇಟ್ ಆಫ್ ಆನ್ಲೈನ್ ಎಕ್ಸಾಮ್ ಬಂದು 1st ಇಂದ 15 ಜೂನ್ ಕೊಟ್ಟಿದ್ದಾರೆ. ಅಥವಾ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ PDF ಮತ್ತು ಅಪ್ಲೈ ಕೊಟ್ಟಿದ್ದಾರೆ. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಅರ್ಜಿನ ಸಲ್ಲಿಸಬೇಕಾದ್ರೆ ಇಲ್ಲಿ ಅಗ್ನಿಪಥ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೋಗಿ ಇಲ್ಲಿ ನೀವು ಮೊದಲಿಗೆ ಎಲಿಜಿಬಿಲಿಟಿ ಚೆಕ್ ಮಾಡ್ಕೋಬೇಕಾಗತ್ತೆ. ಕೆಲವರು ಏಜ್ ಕೇಳ್ತಿದ್ದಾರೆ, ಅಷ್ಟಿದೆ ಎಷ್ಟಿದೆ ಅಂತ. ಇಲ್ಲಿ ಈ ರೀತಿ ಪೇಜ್ ಬಂದಮೇಲೆ ಕರೆಕ್ಟಾಗಿ ಇಲ್ಲಿ ಕ್ಯಾಪ್ಚಾ ಹಾಕಿ ಈ ರೀತಿ ಕ್ಯಾಪ್ಚಾ ಎಂಟರ್ ಮಾಡಿ ಇಲ್ಲಿ ಎಂಟರ್ ಕೊಟ್ರೆ ಅದು ಒಂದು ಪೇಜ್ ಓಪನ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ. ಸರ್ವಸ್ವದಿಂದ ಸರಿಯಾಗಿ ಪೇಜ್ ಓಪನ್ ಆಗುತ್ತೆ. ಇನ್ನಿಷ್ಟು ಬರೀ ಸರ್ವ ತುಂಬ ಬಿಜಿ ಇರೋದು, ಕರೆಕ್ಟಾಗಿ ಪೇಜ್ ಓಪನ್ ಆಗ್ತಿಲ್ಲ. ಈ ರೀತಿ ಬರ್ತಾ ಇದೆ ನೋಡಿ. ಸರ್ವರ್ ಬಿಜಿ ಬರ್ತಾ ಇದೆ. ಸರ್ವರ್ಸ್ ಓಪನ್ ಆಗ್ತಿಲ್ಲ. ಅದು ನಾ ಬೆಳಗ್ಗೆಯಿಂದ 2 ಅಪ್ಲಿಕೇಶನ್ ಹಾಕಿದ್ದೀನಿ ಇವಾಗ, ಆದರೂ ಸರ್ವರ್ ತುಂಬ ಬಿಜಿ ಬರ್ತಾ ಇದೆ. ಸ್ವಲ್ಪ ಕರೆಕ್ಟಾಗಿ ಬಂದು ಅರ್ಜಿಯನ್ನು ಸಲ್ಲಿಸಿ. ಇದೇ ರೀತಿ ಎಲ್ಲ ಬರ್ತಾ ಇದೆ. ಕರೆಕ್ಟಾಗಿ ಪೇಜ್ ಲಾಗಿನ್ ಕೂಡ ಆಗ್ತಾಯಿಲ್ಲ, ರಿಜಿಸ್ಟರ್ ಕೂಡ ಆಗ್ತಾಯಿಲ್ಲ. ಈ ರೀತಿ ಪೇಜ್ ಹಾಕಿರೋ ಕರೆಕ್ಟಾಗಿ ಓಪನ್ ಆಗ್ತಾಯಿಲ್ಲ. ಸ್ವಲ್ಪ ವೇಟ್ ಮಾಡಿ. ಈ ರೀತಿ ಮತ್ತೆ ಪೇಜ್ ಬರ್ತದೆ. ಇಲ್ಲಿ ಅಗ್ನಿಪಥ ಅಂತ ಕೊಟ್ಟಿದ್ರಲ್ಲ, ಇಲ್ಲಿ ಹೋಗಿ ಅಥವಾ ರಿಜಿಸ್ಟರ್ ಮಾಡ್ಕೋಬೇಕು. ಮೊದಲಿಗೆ ಎಲಿಜಿಬಿಲಿಟಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಲಾಗಿನ್ ಅಂತ ಕೊಟ್ಟಿದ್ದಾರೆ. ಅಪ್ಲೈ ಇಲ್ಲಿ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಪೇಜ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ನೇರವಾಗಿ ನಿಮ್ಮ ಇಮೇಲ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಬೋದು. ಅಥವಾ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ರೆ ಇಲ್ಲಿ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಬರುತ್ತೆ. ಆಧಾರ್ ಕಾರ್ಡು ಮತ್ತು SLC ಮಾರ್ಕಲ್ಲಿ ನೇಮು, ಡೇಟ್ ಆಫ್ ಬರ್ತ್ ಸಿಗೋರ್ಗು ಅಂತ ಕೊಟ್ಟಿದ್ದಾರೆ. ಆಮೇಲೆ ಫೋಟೋ ಸೈಜು 5 ರಿಂದ 10 KB ಇರಬೇಕು. ಸೈನ್ ಸೈಜು ಫೋಟೋ ಸೈಜು 5 ರಿಂದ 20 KB ಫೋಟೋ ಸೈಜ್ ಇರುತ್ತೆ. ಆಮೇಲೆ ಆಧಾರ್ ಕಾರ್ಡಿಗೆ ಫೋನ್ ನಂಬರ್ ಲಿಂಕ್ ಇರಬೇಕು ಅಂತ ಕೊಟ್ಟಿದ್ದಾರೆ. ಆಕ್ಟಿವ್ ಇಮೇಲ್ ID ಕೊಡಬೇಕು. ಮಾರ್ಕ್ ಶೀಟ್, ನೀವು SLC ಮಾರ್ಕ್ಸ್ ಕೊಡಬೇಕಾಗುತ್ತೆ, PUC ಮಾರ್ಕ್ಸ್ ಕೊಡಬೇಕಾಗುತ್ತೆ. ಅಡ್ರೆಸ್ ಹಾಕಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕಂಟಿನ್ಯೂ ಕ್ಲಿಕ್ ಮಾಡಿದಾಗ ಈ ರೀತಿ ಮತ್ತೆ ಬರುತ್ತೆ. ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಓಕೆ ಕೊಡಿ.
ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ 2 ಆಪ್ಷನ್ ಕೊಟ್ಟಿದ್ದಾರೆ, ಆಧಾರ್ ಕಾರ್ಡು ಮತ್ತು ಮೆಟ್ರಿಕ್ಯುಲೇಷನ್. ಆಧಾರ್ ಕಾರ್ಡ್ ಕಂಪಲ್ಸರಿ ಇರಬೇಕಾಗತ್ತೆ. ಇಲ್ಲಿ ಆಧಾರ್ ಅಂತ ಟಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಓಕೆ ಕೊಡಿ. ಇಲ್ಲಿ ಕನ್ಫರ್ಮ್ ಕೊಟ್ಟು ಕನ್ಫರ್ಮ್ ಟು ಪ್ಯಾಚ್ ಡಿಜಿಲಾಕರ್ ಕೊಟ್ಟಿದ್ದಾರೆ. ಇಲ್ಲಿ ಕಂಟಿನ್ಯೂ ಮಾಡಿ. ಇಲ್ಲಿ ಕಂಟಿನ್ಯೂ ಮಾಡಿ ನಂತರ ನಿಮ್ಮ ಆಧಾರ್ ನಂಬರ್ ಹಾಕಬೇಕಾಗತ್ತೆ. ಇಲ್ಲಿ JIR ಕೊಡ್ತಾರೆ, ಆಧಾರ್ ನಂಬರ್ ಹಾಕಿ ಇಲ್ಲಿ ಕ್ಯಾಪ್ಚರ್ ಹಾಕಿ ಕಂಟಿನ್ಯೂ ಮಾಡಿದರೆ ನಿಮ್ಮ ಆಧಾರ್ ವೆರಿಫೈ ಆಗುತ್ತೆ. ಅದಕ್ಕೆ OTP ಹೋಗುತ್ತೆ. OTP ಅಂತ ಮತ್ತೆ ತಿರ್ಗಿ ರಿಜಿಸ್ಟರ್ ಆಗುತ್ತೆ, ಮತ್ತೆ ಪೇಜ್ ಓಪನ್ ಆಗುತ್ತೆ. ಅದು ಅದರಿಂದ ತಾವು ರಿಜಿಸ್ಟರ್ ಮಾಡ್ಕೊಂಡು ಎಲ್ಲ ಡೀಟೇಲ್ಸ್ ಫಿಲ್ ಅಪ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿವೆ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.